ಇನ್ನು ಈ ದುರಂತದಲ್ಲಿ ಮೃತಪಟ್ಟವರಿಗೆ ಕೇಂದ್ರ ಸರ್ಕಾರ ಪರಿಹಾರವನ್ನು ಕೂಡ ಈಗಾಗಲೇ ತತ್ಕ್ಷಣಕ್ಕೆ ಘೋಷಣೆಯನ್ನ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಮೃತ ಕುಟುಂಬಗಳಿಗೆ ಪರಿಹಾರ ಘೋಷಣೆಯಾಗಿದೆ. ಮೃತ ಕುಟುಂಬಗಳಿಗೆ ತಲಾ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡಂತವರಿಗೆ 2.5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಕಾಲ್ತುಳಿತ ಸಂಬಂಧ ತನಿಖೆಗೆ ಆದೇಶಿಸಿದ್ದಾರೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು. ಪ್ರತಿ ದುರಂತ ಆದಾಗಲೂ ಅದಕ್ಕೊಂದು ತನಿಖೆ ಮಾಡಬೇಕು ಅಂತ ಒಂದು ಸಮಿತಿ ರಚನೆ ಮಾಡೋದು, ತನಿಖೆ ಮಾಡೋದು. ಬಟ್ ಅದಕ್ಕೇನು ಔಟ್ಕಮ್ ಏನು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಈ ದುರಂತದಲ್ಲೂ ಅಧಿಕಾರಿಗಳ ನಿರ್ಲಕ್ಷ್ಯ ನಾವೇ ಹೇಳ್ತೀವಲ್ಲ, ನೇರವಾಗಿ ಎಂಥವ್ರಿಗೂ ಗೊತ್ತಾಗುತ್ತೆ. ನೀವು ಪ್ಲ್ಯಾಟ್ಫಾರ್ಮ್ನ ಅದರಲ್ಲೂ ಇಂಥ ದಿನಗಳಲ್ಲಿ ಜಡ್ಜ್ ಮಾಡಲಿಲ್ಲ ಅಂತಂದರೆ ಸ್ಟೇಷನ್ ಮಾಸ್ಟರ್ಗಳು ಯಾಕಿರಬೇಕು? ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಯಾಕಿರಬೇಕು? ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಕ್ಯೂ ಸಿಸ್ಟಮ್ ಥರ ಮಾಡಿರ್ತಾರಪ್ಪ ದೇವ್ರ ದರ್ಶನಕ್ಕೆ ಅಂತ. ಇಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಇಂಥ ದಿನಗಳಲ್ಲಿ ಮಾಡೋಕ್ಕಾಗಲ್ವ? ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ಮಾಡಬಹುದಾಗಿತ್ತು. ಬಟ್ ಇವರು ನಿರ್ಲಕ್ಷ್ಯ ತೋರಿದ್ರಿಂದನೇ ಈ ರೀತಿ ಆಗಿದೆ. ಅದರ್ವೈಸ್ ಖಂಡಿತವಾಗಿ ಕ್ರೌಡ್ ಕಂಟ್ರೋಲ್ ಮಾಡುವಂಥದ್ದು ಇರಬೇಕು. ಮತ್ತು ಇಂಥ ಸಂದರ್ಭಗಳಲ್ಲಿ ಟ್ರೈನ್ಗಳು ಡಿಲೇ ಆಗೋದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು? ಎಲ್ಲವೂ ಕೂಡ ಇನ್ ಟೈಮಿಗೆ ಬಂದು ಇನ್ ಟೈಮ್ಗೆ ಹೋಗಿದ್ದಿದ್ರೆ ಕ್ರೌಡ್ ಕಡಿಮೆ ಆಗ್ತಾ ಇತ್ತು.